ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ. ಸೊ ಫಸ್ಟ್ ನಮ್ಮ ಪತ್ತುನ ಮಾತಾಡಿಸ್ಬಿಡೋಣ ಇರಿ. ಅವನೇನೋ ತುಂಬ ಕರಿತಾ ಇದ್ದಾನೆ ನನಗೆ ಆಗ್ಲಿಂದನೂ. ನೋಡಿದ್ರಲ್ಲ, ನಮ್ಮ ಪತ್ತು ಮಾತಾಡಿಸ್ತಾ ಇರೋದನ್ನ ಕಂಟಿನ್ಯೂಸ್ ಆಗಿ ನಾನು ಅಡುಗೆ ಮನೆಗೆ ಬಂದರೆ ಸಾಕು, ನನಗೆ ಒಟ್ಟಿನಲ್ಲಿ ಅವನು ಬೈತಾನೋ ಕೇಳ್ತಾನೋ ಗೊತ್ತಿಲ್ಲ, ಒಂದೇ ಸಮನೆ ಬೊಗಳ್ತಾನೆ ಇರ್ತಾನೆ. ಅವ್ನಿಗೇನಾದರೂ ಅಡುಗೆ ಮನೆಗೆ ಬಂದ ತಕ್ಷಣ ಅವ್ನಿಗೇನಾದರೂ ಒಂದು ಕೊಟ್ಬಿಡ್ಬೇಕು ತಿನ್ನೋಕ್ಕೆ. ನಾನು ಜಾಸ್ತಿ ನಮ್ಮ ಮನೇಲಿ ಎಲ್ಲರೂ ಜಾಸ್ತಿ ಇದಕ್ಕೆ ಕ್ಯಾರೆಟ್ನ ಹಾಕ್ತೀವಿ. ಕ್ಯಾರೆಟ್ ಅಂದರೆ ಅದನಿಗೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಒಂದು ಕ್ಯಾರೆಟ್ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಒಂದೆರಡು ಬಿಸ್ಕೆಟ್ನ ಕೊಟ್ಬಿಡ್ತೀನಿ. ಆದರೂ ಒಂದೊಂದು ಸರಿ ಅಂತೂ ಬಾಯಿ ಮುಚ್ಚೋದೇ ಇಲ್ಲ. ನಾನು ಎಷ್ಟೊತ್ತವರೆಗೂ ಅಡುಗೆ ಮನೇಲಿ ಇರ್ತೀನೋ ಅಷ್ಟೊತ್ತವರೆಗೂ ಅವ್ನು ನನಗೆ ಬೈತಾನೇ ಇರ್ತಾನೆ. ಫಸ್ಟ್ ನನಗೆ ಇನ್ನೊಂದು ಕೊಡು, ಇನ್ನು ಸ್ವಲ್ಪ ಕೊಡು, ಇನ್ನೊಂದು ಸ್ವಲ್ಪ ಕೊಡು ಅಂತ ಕೇಳ್ತಾನೆ ಇರ್ತಾನೆ ಫುಲ್ ಕಂಟಿನ್ಯೂಸ್ ಆಗಿ. ಸರಿ, ಸ್ಯಾಟರ್ಡೇ ಅಂದರೆ ಒಂಥರ ಖುಷಿ ಇರುತ್ತೆ, ಯಾಕಂದರೆ ನೆಕ್ಸ್ಟ್ ಡೇ ಸಂಡೇ ಅಲ್ವಾ. ಸೊ ಸಂಡೇ ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು, ಲೇಟಾಗಿ ಎದ್ದೇಳ್ಬೋದು ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇ ಬರೋ ಅಷ್ಟೊತ್ತಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ. ಅದೇ ಖುಷಿಯಲ್ಲಿ ನಾನಿವತ್ತು ಬೇಗ ಅನ್ನ ಸಾಂಬಾರು ಎಲ್ಲ ಮಾಡಿಟ್ಟಿದ್ದೀನಿ. ನಂತರ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ನನ್ನ ಟೀನ ಕುಡಿತಾ ಇದ್ದೀನಿ. ಸೊ ನಾನು 7:30 ಕರೆಕ್ಟಾಗಿ ಟೀನ ಕುಡಿದ್ಬಿಡ್ತೀನಿ. ಮಕ್ಕಳಿಗೆ ಸ್ಯಾಟರ್ಡೇ ಇರೋದ್ರಿಂದ ಹಾಲಿಡೇ ಇದೆ. ಹಾಗೆ ನನ್ನ ಫ್ರೆಂಡ್ ರೂಪಿಣಿ ಅವರ ತಮ್ಮಂದು ಮದುವೆನೂ ಸಹ ಇರೋದ್ರಿಂದ ಈವ್ನಿಂಗ್ ರಿಸೆಪ್ಷನ್ ಬೇರೆ ಹೋಗಬೇಕಿದೆ. ಗಿಫ್ಟ್ ಏನೂ ತೊಗೊಂಡಿರಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಮನೆ ಹತ್ರನೇ ಇರುವಂಥ ಒಂದು ಶಾಪಿಂಗ್ ಮಾಲ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಎಲ್ಲ ಥರದ್ದು ಗಿಫ್ಟ್ ಐಟಮ್ಸು ಮತ್ತು ಕ್ಲಾತ್ಸು ಎಲ್ಲನೂ ಸಹ ಸಿಗುತ್ತೆ. ಸೊ ನಾನು ಮತ್ತು ಅಂಜಲಿ ನೋಡ್ಬೋದು. ಅಂಜಲಿ, ನಾನು ಫಸ್ಟು ಹೋದೆ ಸ್ಕೂಲಿಂದ ಮುಗಿಸ್ಕೊಂಡು, ನಂತರ ಅಂಜಲಿ ಮತ್ತು ವಿನೀತಾನೂ ಬಂದಳು. ಸೊ ಬಂದುಬಿಟ್ಟು ಅವರು ಗಿಫ್ಟ್ಸ್ನ ತೊಗೊತಾ ಇದ್ದಾರೆ, ನೋಡ್ಬೋದು. ಈವ್ನಿಂಗ್ ರಿಸೆಪ್ಷನ್ಗೆ ಬಂದ್ವಿ. ನಾನು ಹಸ್ಬೆಂಡ್ ಜೊತೆಯಲ್ಲಿ ಬಂದೆ. ಸೊ ನೈಟ್ ಆಗಿರೋದ್ರಿಂದ ಮಕ್ಕಳ ಜೊತೆ ಒಬ್ಬಳೇ ಹೋಗೋದು ಬೇಡ, ನಮ್ಮ ಹಸ್ಬೆಂಡ್ಗೆ ಕರೆದೆ. ಸೊ ಅವರು ಬರ್ತೀನಿ ಅಂದರು. ಹಾಗೆ ಲಕ್ಷ್ಮಿನ ನೋಡ್ಬೋದು, ಮಕ್ಕಳ ಜೊತೆ ಬಂದಿದ್ದಾಳೆ. ಹಾಗೆ ನನ್ನ ಎದುರು ಕೂತ್ಕೊಂಡಿದ್ದಾರಲ್ಲ, ಸೊ ಬ್ಲೂ ಕಲರು, ಅವರು ಬಂದು ನನ್ನ ಓಲ್ಡ್ ಪ್ಯಾರೆಂಟು. ನಾನು ಹಳೆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿರುವಂಥ ಕೆಲವು ಪ್ಯಾರೆಂಟ್ಸಲ್ಲಿ ಇವರು ಸಹ ಒಬ್ಬರು. ನೋಡ್ಬೋದು ನಮ್ಮ ರೂಪಿಣಿ ಹೇಗೆ ರೆಡಿ ಆಗಿದೆ ಅಂತ, ಫುಲ್ ಮಿಂಚಿಂಗು, ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು. ನೋಡ್ಬೋದು ಸ್ಯಾರಿನೂ ಅಷ್ಟೇ, ಮತ್ತು ಮೇಕಪ್ ಮಾಡಿಸ್ಕೊಂಡಿರೋದಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಮದುವೆಯಲ್ಲಿ ಎಲ್ರೂ ಹತ್ತಿರ ಇದ್ದು ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲ ಸೀಟ್ ಅರೇಂಜ್ಮೆಂಟ್ಸ್ ಮಾಡಿಸ್ತಾ ಇದೆ ಎಲ್ರಿಗೂ. ನಾನಿಲ್ಲಿ ಮೊದಲೇ ಬಂದ್ಬಿಟ್ಟು, ಯಾಕಂದರೆ ಮಕ್ಕಳು ಟೈಮ್ ಆಗುತ್ತಲ್ಲ, ನಿದ್ದೆ ಮಾಡಿಬಿಡ್ತಾರೆ ಬೇಗ ಅಂಥೇಳಿ ನಾವು ಫಸ್ಟೇ ಬಂದುಬಿಟ್ವಿ. ಇಲ್ಲಿ ನಮ್ಮ ವಿನಿತಾನು ಚೆನ್ನಾಗಿ ರೆಡಿಯಾಗಿ ಬಂದಿತ್ತು, ಲೆಹೆಂಗಾ ಹಾಕ್ಕೊಂಡಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಂತರ ಇವರೆಲ್ಲ ನಮ್ಮ ಕೊಲೀಗ್ಸು. ನಂತರ ನಾವೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.